ಯಾಕಂಟಿ ನಿಮ್ಗೆ ಈ ಮದ್ವೆ ಇಷ್ಟ ಇಲ್ವಾ? ಇಲ್ಲ. ಅಪ್ಪ, ಆಹಾ, ಸೊಸೆ, ನನಗೇನಾದ್ರೂ ನಿನ್ನಂತ ಸೊಸೆ ಇರ್ಲಿಲ್ಲ ಅಂದಿದ್ದಿದ್ರೆ ಈ ಆಳದ ಕೈ ನೋವು, ಕಾಲ್ ನೋವು, ಮಂಡಿ ನೋವು ಯಾವತ್ತೋ ನಾನು ಶಿವನ್ ಪಾದ ಸೇರ್ಬಿಡ್ತಿದ್ದೆ ಕಣೆ. ಬಿಡ್ತು ಅನಿ ಅತ್ತೆ, ನಾನಲ್ದೆ ನಿಮ್ ಸೊಸೆ ಬೇರೆ ಯಾರೇ ಆಗಿದ್ರು ನಿಮ್ ಸೇವೆ ಮಾಡ್ತಿದ್ರು. ನಿನ್ ಕಾಲದವಳಾಗಿದ್ರೆ ಮಾಡ್ತಿದ್ಲೋ ಏನೋ. ಆದ್ರೆ ಈಗಿನ ಕಾಲದಲ್ಲಿ ಅಂತ ಗುಣ ಹುಡುಕಿದ್ರು ಸಿಗೋದಿಲ್ಲ ಸೊಸೆ. ಏನೋ ಅಪರೂಪಕ್ಕೊಂದು ಮುತ್ತು ರತ್ನ ಇದ್ದಾಗೆ ನಿನ್ ತರದ್ದೇ ಒಬ್ಳು ಸೊಸೆ ಸೇವಂತಿ ಅಂತ ಇದ್ಲು. ಆದ್ರೀಗ ಅವಳು ಈ ಮನೆ ಸೊಸೆಯಾಗಿ ಉಳಿದಿಲ್ಲ, ಮೊಮ್ಮಗಳಾಗಿ ಮಾತ್ರ ಉಳಿದಿದ್ದಾಳೆ. ಅವಳಿಗಿರೋ ಗುಣ 100 ಜನ್ಮ ಎತ್ತಿದ್ರು ಈ ಮನೇಲಿ ಒಬ್ರಿಗೂ ಬರೋದಿಲ್ಲ ನೋಡು. ಬೇರೆ ಯಾಕೆ, ಉದಾಹರಣೆಗೆ ನಾನು ಹೊಟ್ಟೆಲಿ ಹುಟ್ಟಿದ ಮಗಳು ಯಶೋದನ್ನೇ ತಗೋ. ಕಾಲ್ ನೋವು ಕಣೆ, ಸ್ವಲ್ಪ ಕಾಲ್ ಇಸ್ಕೊ ಅಂದ್ರೆ ಬರ್ತಾಳ, 1-2 ಸಲ ಹೀಗಂತಾಳೆ, ಸಾಕಮ್ಮ ಸಾಕಮ್ಮ ಅಂತಾಳೆ. ನಾನೇನಾದ್ರೂ 2,000 ರೂಪಾಯಿ ಲಂಚ ಕೊಟ್ರೆ 1-5 ನಿಮಿಷ ಇಸ್ಬಿಟ್ಟು ಹೊಟ್ಟೋಗ್ತಿರ್ತಾಳೆ. ಅದೇ ನನ್ ಸೇವಂತಿ ತಗೋ. ಸೇವಂತಿ ಒಬ್ಳೆ ಅಲ್ಲ ಅತ್ತೆ, ಈಗಿನ ಕಾಲದಲ್ಲಿ ಇನ್ನೂ ಇದ್ದಾರೆ. ಆದ್ರೆ ನೀವು ಕಣ್ಬಿಟ್ಟು ನೋಡ್ಬೇಕು ಅಷ್ಟೇ. ಹೌದಾ? ಯಾರಮ್ಮ ಇದ್ದಾರೆ? ಒಂದು ಉದಾಹರಣೆ ಕೊಡು ನೋಡೋಣ. ಇದ್ದಾಳೆ ಅತ್ತೆ, ನಮ್ ಕಣ್ಮುಂದೆನೇ ಇದ್ದಾಳೆ. ಅತ್ತೆ, ನನ್ನ ಫ್ರೆಂಡ್ ಮಗಳು ಅಂತ ನಾನೇನು ಹೊಗಳುತ್ತಿಲ್ಲ. ಮೀರಾ, ನೀವು ಹೇಳಿದ್ರಲ್ಲ, ಅಷ್ಟು ಗುಣಗಳು ನಮ್ ಮೀರಾಗಿದೆ.